ಪ್ರಜ್ವಲ್ ರೇವಣ್ಣ ವಿಕೃತಿಗೆ ಸ್ವಪಕ್ಷದಲ್ಲೇ ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕಿಡಿಕಾರಿದ್ದಾರೆ. ಸ್ವಪಕ್ಷದವರೇ ಈಗ ಕಿಡಿಕಾರ್ತಾ ಇದ್ದಾರೆ. ಶರಣಗೌಡ ಕಂದಕೂರ್ ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಈಗ ಸಮೃದ್ಧಿ ಮಂಜುನಾಥ್ ಕೂಡ ಕಿಡಿಕಾರ್ತಾ ಇದ್ದಾರೆ. ಪ್ರಜ್ವಲ್ನಿಂದಾಗಿ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಪಕ್ಷದ ಹೆಸರನ್ನ ಹೇಳಲು ಕೂಡ ಹೇಸಿಗೆ ಆಗೋ ಸ್ಥಿತಿ ಎದುರಾಗಿದೆ. ಪ್ರಶ್ನೆಗಳಿಗೆ ಉತ್ತರಿಸಲಾಗದ ಪರಿಸ್ಥಿತಿ ಎದುರಾಗಿದೆ. ಎಕ್ಸ್ ಮೂಲಕ ಶಾಸಕ ಸಮೃದ್ಧಿ ಮಂಜುನಾಥ್ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಜನರಿಗೆ ಜೆಡಿಎಸ್ ನಲ್ಲಿ ಇರೋರಿಗೆ, ಕಾರ್ಯಕರ್ತರಿಗಾಗಿರ್ಬೋದು, ಅನೇಕರಿಗೆ ಒಂದು ರೀತಿಯಲ್ಲಿ ಇರಿಸು ಮುರುಸಾಗ್ತಾ ಇದೆ, ಬೇಸರ ಆಗ್ತಾ ಇದೆ. ಸಮೃದ್ಧಿ ಮಂಜುನಾಥ್ ಅವರು ಈಗ ಒಂದು ಟ್ವೀಟ್ ಮಾಡಿರೋದನ್ನ ಗಮನಿಸ್ತಾ ಇದ್ದೀವಿ. ಹಾಸನದ ಲೀಲೆಗಳು ಮಾಧ್ಯಮದಲ್ಲಿ ಪ್ರಜ್ವಲಿಸ್ತಾ ಇದೆ. ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ರಾಜ್ಯದೆಲ್ಲೆಡೆ ಮುಜುಗರಕ್ಕೆ ಒಳಗಾಗ್ತಾ ಇರೋದಲ್ಲದೆ ಪಕ್ಷದ ಹೆಸರು ಕೂಡ ಹೇಳೋದಕ್ಕೆ ನಮ್ಗೆ ಹೇಸಿಗೆ ಆಗುವಂತ ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಅನ್ನುವಂತ ಮಾತನ್ನ ಎಕ್ಸ್ ನಲ್ಲಿ ಬರೆದುಕೊಂಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಮಾಧ್ಯಮದವರು ಕೇಳುವಂತ ಪ್ರಶ್ನೆಗಳಿಗೆ ಉತ್ತರನೇ ಹೇಳದೇ ಇರುವಂತ ಪರಿಸ್ಥಿತಿ ಮೊದಲ ಬಾರಿ ಶಾಸಕನಾಗಿರುವ ನನಗೆ ಎದುರಾಗಿದೆ ಅನ್ನುವಂತ ಮಾತನ್ನ ಸಮೃದ್ಧಿ ಮಂಜುನಾಥ್ ಈಗ ಹೇಳ್ಕೊಂಡಿದ್ದಾರೆ. ಬಹಳ ಹೇಸಿಗೆ ಅನ್ನಿಸ್ತಾ ಇದೆ. ಪಕ್ಷದ ಹೆಸರನ್ನು ಹೇಳೋದಕ್ಕೂ ಕೂಡ ನಮ್ಗೆ ಹೇಸಿಗೆ ಅನ್ನಿಸ್ತಾ ಇದೆ ಅನ್ನೋದನ್ನ ಅವ್ರು ಹೇಳ್ಕೊಂಡಿರೋದು. ಅವ್ರು ಮಾಡಿರುವಂತ ಟ್ವೀಟ್ ಅನ್ನ ಕೂಡ ಗಮನಿಸ್ತಾ ಇದ್ದೀವಿ. ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿ ಬೇಸರವನ್ನ ಹೊರ ಹಾಕಿದ್ದಾರೆ. ಸ್ವಪಕ್ಷೀಯರಿಂದಲೇ ಈಗ ಕೇಳಿ ಬರ್ತಾ ಇರೋದು. ಬೇರೆ ಯಾರಿಂದಲೂ, ಬೇರೆ ಬೇರೆ ಪಕ್ಷದವರಿಂದೆಲ್ಲ ಕೇಳಿದ್ದಾಯ್ತು. ಕಾಂಗ್ರೆಸ್ ಆಯ್ತು, ಜೊತೆಗೆ ಅನೇಕರು ಇದ್ರ ಬಗ್ಗೆ ಒಂದಷ್ಟು ಕಿಡಿಕಾರಿದ್ರು ಕೂಡ ಅದೆಲ್ಲ ಕೂಡ ಒಂದು ಕಡೆ. ಆದರೆ ಈಗ JDS ನಿಂದಲೇ ಇಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹೇಸಿಗೆ ಆಗ್ತಾ ಇದೆ, ಬೇಸರ ಆಗ್ತಾ ಇದೆ. ಪಕ್ಷದಲ್ಲಿ ಈ ರೀತಿಯಾಗಿ ಆಗಿದೆ ಅನ್ನೋದು ಬೇಸರ ಆಗ್ತಾ ಇದೆ ಅನ್ನುವಂಥ ಮಾತು ಹೇಳಿದ್ದಾರೆ.